ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಇವತ್ತು ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ವಿವಾದಗಳದ್ದೇ ಒಂದು ದೊಡ್ಡ ಪಾಲಾಗಿದೆ. ಕೆಲವರು ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಂಥವರು ಕಾಲ ಪ್ರವಾಹದಲ್ಲಿ ನಿಧಾನವಾಗಿ ನೇಪಥ್ಯಕ್ಕೆ ಸರಿತಾ ಇರುವಂಥವರು, ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ಹಳೆಯ ನೆನಪುಗಳನ್ನು ಮರೆಯಲಾರದೆ ಇವತ್ತು ಕೆಲಸದಿಂದ ತಮ್ಮನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ವಿವಾದಗಳಿಂದ ಗುರುತಿಸ್ಕೋತಾ ಇದ್ದಾರೇನೋ ಅನ್ನುವಂಥ ಅನುಮಾನ ಬರುವ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ಇನ್ನು ಕೆಲವರು ಚಲನಚಿತ್ರ ಕ್ಷೇತ್ರದಲ್ಲಿ ಅವರು ಇದ್ದರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಅಷ್ಟು ಸಣ್ಣ ರೀತಿಯಲ್ಲಿ ಕೆಲಸ ಮಾಡಿದವರು. ಬಹುಶಃ ಅದೇ ಕಾರಣಕ್ಕಾಗಿ ವಿವಾದಗಳಿಂದಾಗಿ ಮುನ್ನೆಲೆಯಲ್ಲಿ ಇರೋಣ ಅಂತ ಹೇಳಿ ವಿವಾದಾತ್ಮಕವಾದ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಮತ್ತೆ ಕೆಲವರಿದ್ದಾರೆ, ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ತಮ್ಮ ಕೆಲಸ ಮುಗಿದ ತಕ್ಷಣ ಅಷ್ಟೇ ಗೌರವಾನ್ವಿತವರಾಗಿ ಆ ಕ್ಷೇತ್ರದಿಂದ ನಿರ್ಗಮಿಸುವಂಥವರು. ಇನ್ನು ಕೆಲವರಿಗೆ ವಿಧಿಯೇ ಒಂದು ನಿರ್ಗಮನವನ್ನು ವಿಧಿಸುತ್ತೆ. ಅಂಥ ಒಬ್ಬ ಅಪರೂಪದ ಕಲಾವಿದರು ಗುತ್ತಿಗೇರಿ ಮಾನಪ್ಪ ಗೌಡರು. ಅವರ ಬಗ್ಗೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಮಾನು ಅಂತಲೇ ಹೆಸರಾದ ಗುತ್ತಿಗೇರಿ ಮಾನಪ್ಪ ಗೌಡರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಗ್ರಾಮದ ಬಳಿಯ ಗುತ್ತಿಗೇರಿಯಲ್ಲಿ. ಕುಪ್ಪಳಿ ಅಂದ ತಕ್ಷಣ ನಮಗೆ ಕುವೆಂಪು ಅವರ ನೆನಪಾಗುತ್ತೆ. ಎಳೆಯ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಮಾನು ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಶಿವಮೊಗ್ಗದಲ್ಲಿ ತಮ್ಮ BA ಪದವಿಯನ್ನು ಗಳಿಸ್ತಾರೆ. ಅದಾದ ಮೇಲೆ ಮೈಸೂರಿಗೆ ಬಂದು ಮಾನಸ ಗಂಗೋತ್ರಿಯಲ್ಲಿ ತಮ್ಮ ಮಾಸ್ಟರ್ ಡಿಗ್ರಿಯನ್ನು ಪಡಿತಾರೆ, MA ಪದವಿಯನ್ನು ಪಡಿತಾರೆ. ಅದಾದ ಮೇಲೆ ಬೆಂಗಳೂರಿಗೆ ಬಂದು BES ಕಾಲೇಜಿನಲ್ಲಿ ರೀಡರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಎಲ್ಲ ಕಾಲಘಟ್ಟದಲ್ಲಿ ಅವರು ಸುಶಿಕ್ಷಿತರಾಗಿದ್ದರಿಂದ, ಜೊತೆಗೆ ಒಂದು ಸುಶಿಕ್ಷಿತ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದರಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಸಾಹಿತ್ಯ ಹಾಗೂ ಕಲಾವಿದರ ಒಂದು ಛಾಯೆ ಇರೋದರಿಂದ ಅವರೂ ಕೂಡ ಅಂಥದ್ದೇ ಒಂದು ಪರಿಸರದಲ್ಲಿ ಬೆಳೀತಾ ಬರ್ತಾರೆ. ಹಾಗಾಗಿ ಅವರಲ್ಲಿ ರಂಗಭೂಮಿ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಕೂಡ ಮೂಡುತ್ತೆ. ಮಾನು ಅವರ ಜನ್ಮ ದಿನಾಂಕದ ಬಗ್ಗೆ ಎಲ್ಲಿಯೂ ನಿಖರವಾದ ಮಾಹಿತಿ ಇಲ್ಲ. ಆದರೆ 1975ರಲ್ಲಿ ಅವರು ಆಶಾ ಅವರನ್ನು ವಿವಾಹವಾಗ್ತಾರೆ. ಆಕೆ ಕೂಡ ಒಬ್ಬ ಶಿಕ್ಷಕಿ ಹಾಗೂ ರಂಗಭೂಮಿಯಲ್ಲಿ ಆಸಕ್ತಿ ಇದ್ದಂಥ ಮಹಿಳೆ. ಈ ಇಬ್ಬರ ದಾಂಪತ್ಯಕ್ಕೆ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಕೂಡ ಜನಿಸ್ತಾರೆ. ನೋಡಿ, 1977ರಲ್ಲಿ ಅಂದರೆ ತಮ್ಮ ವಿವಾಹವಾದ ನಂತರ ಮೊದಲ ಬಾರಿಗೆ ಒಂದು ಚಲನಚಿತ್ರದ ನಾಯಕನ ಅವಕಾಶ ಮಾನು ಅವರಿಗೆ ತೆರೆದುಕೊಳ್ಳುತ್ತೆ. ಅದು ಜಯಂತಿ ಅವರು ನಾಯಕಿಯಾಗಿ ಅಭಿನಯಿಸಿದಂಥ ಮನಸ್ಸಿನಂತೆ ಮಾಂಗಲ್ಯ ಚಿತ್ರ. ಆ ಚಿತ್ರದ ನಿರ್ದೇಶಕರು ಜಯಂತಿ ಅವರ ಎರಡನೇ ಪತಿ ಗಿರಿಬಾಬು ಅವರು. ನೋಡಿ, 1970ರ ದಶಕದವರೆಗೆ ವಾಕ್ಚಿತ್ರ ಪರಂಪರೆ ಆರಂಭವಾಗೋದಕ್ಕೆ ಮೊದಲೇ ಕನ್ನಡ ಮೂಕಿ ಚಿತ್ರ ಪರಂಪರೆಯಿಂದ ಹಿಡಿದು ಸುಮಾರು 3.5-4 ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಕಲಾವಿದರನ್ನು, ತಂತ್ರಜ್ಞರನ್ನು, ನಿರ್ದೇಶಕರನ್ನು ಕೊಟ್ಟಿದ್ದು ವೃತ್ತಿ ರಂಗಭೂಮಿ. ಅದೇ ರೀತಿಯಲ್ಲಿ 1970ರ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆ ಬೀಸೋದಕ್ಕೆ ಆರಂಭ ಆದಾಗ ಅಲ್ಲಿಗೆ ಸಾಕಷ್ಟು ಜನ ಪ್ರತಿಭಾವಂತರನ್ನು ಕಳಿಸಿಕೊಟ್ಟಿದ್ದು ಹವ್ಯಾಸಿ ರಂಗಭೂಮಿ. ಇಂಥ ಒಂದು ಹವ್ಯಾಸಿ ರಂಗಭೂಮಿಯಿಂದ ಬಂದಂಥ ಮಾನು ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ವ್ಯಾಪಾರಿ ಚಿತ್ರದಲ್ಲಿ ನಾಯಕರಾಗ್ತಾರೆ. ಅದರ ಮೂಲಕ ತಮ್ಮ ಚಿತ್ರಜೀವನವನ್ನು ಆರಂಭ ಮಾಡ್ತಾರೆ. ನೋಡಿ, ಅದೇ ವರ್ಷ ಅವರು ಕಾರ್ನಾಡ್ ಹಾಗೂ ಕಾರಂತರು ಜಂಟಿಯಾಗಿ ನಿರ್ದೇಶಿಸಿದ ಎರಡನೆಯ ಹಾಗೂ ಕೊನೆಯ ಚಿತ್ರ SL ಭೈರಪ್ಪನವರ ಒಂದು ಮಹತ್ವದ ಕಾದಂಬರಿ ತಬ್ಬಲಿಯು ನೀನಾದೆ ಮಗನೇ, ಅದನ್ನು ಆಧರಿಸಿ ತೆರೆಗೆ ಬಂದಂಥ ಒಂದು ಚಿತ್ರದಲ್ಲಿ ಪ್ರಮುಖವಾದ ಕಾಳಿಂಗೇಗೌಡನ ಪಾತ್ರವನ್ನು ಮಾಡ್ತಾರೆ. ಪುಣ್ಯಕೋಟಿ ಹಸುವನ್ನು ಸಾಕಿ ಸಲಹಿದ ಆ ಕುಟುಂಬದಲ್ಲಿ ಜನಿಸಿದ ಕಾಳಿಂಗೇಗೌಡ ವಿದೇಶಕ್ಕೆ ಹೋಗ್ತಾನೆ. ಅಲ್ಲಿ ವಿದೇಶಿ ಸಂಸ್ಕೃತಿಯಿಂದ ಪ್ರಭಾವಿತನಾಗ್ತಾನೆ. ಅಲ್ಲಿಯ ಒಬ್ಬ ಹೆಣ್ಣನ್ನೇ ಪ್ರೀತಿಸಿ ಮದುವೆಯಾಗಿ ಮತ್ತೆ ಊರಿಗೆ ಮರಳ್ತಾನೆ. ನೋಡಿ, ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ, ಕಾಳಿಂಗೇಗೌಡನ ಅನುಪಸ್ಥಿತಿಯಲ್ಲಿ ಆತನ ವಿದೇಶಿ ಪತ್ನಿ ಆತನ ಮನೆತನ ದೇವರು ಅಂತ ಪೂಜಿಸ್ತಾ ಇದ್ದಂಥ ಆ ಹಸುವನ್ನೇ ಕೊಂದು ತಿನ್ನುವ ಮಟ್ಟಕ್ಕೆ ಹೋಗ್ತಾಳೆ. ಮುಂದೆ ಈ ದಂಪತಿಗಳ ಮಗುವಿಗೆ ಹಾಲಿಲ್ಲದೆ ಇದ್ದಾಗ ಆ ಹಸುವಿನ ಹಾಲನ್ನೇ ಕುಡಿಸ್ಬೇಕಾಗತ್ತೆ. ಆಗ ಗೋವಿನ ಮಹತ್ವ ಕಾಳಿಂಗೇಗೌಡನಿಗೆ ಅರ್ಥವಾಗುತ್ತೆ. ತನ್ನ ಹಸುಗಳನ್ನೆಲ್ಲ ಕಸಾಯಿಖಾನೆಗೆ ಮಾರಿರುವ ಆತ ತನ್ನ ಹಸುಗಳನ್ನು ಹುಡುಕಿಕೊಂಡು ದನಗಳ ಮಂದೆಯಲ್ಲಿ ಹತಾಶನಾಗಿ ಕೂಗಾಡುವುದರೊಂದಿಗೆ ಚಿತ್ರ ಅಂತ್ಯವಾಗುತ್ತೆ. ಈ ಚಿತ್ರದಲ್ಲಿ ಮಾನು ಅವರ ಅಭಿನಯ ಪ್ರೇಕ್ಷಕರಿಗೆ ಮನಮುಟ್ಟುವ ರೀತಿಯಲ್ಲಿದೆ. ಅದಕ್ಕಾಗಿ ಅವರಿಗೆ ಆ ವರ್ಷದ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂತು. ಮಾನು ಅವರು ಎತ್ತರದ ನಿಲುವಿನ
ಒಬ್ಬ ದೃಢಕಾಯರಾದಂಥ ಸ್ಫುರದ್ರೂಪಿ ಯುವಕ. ಹಾಗಂತ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಬ್ಬ ಚಾಕ್ಲೇಟ್ ಹೀರೋ ಅಲ್ಲ. ಅವರಲ್ಲಿ ಒಂದು ಬೇರೆಯದೇ ರೀತಿಯ ಆಕರ್ಷಣೆ ಇತ್ತು. ಜೊತೆಗೆ ಅವರು ಓದಿಕೊಂಡಿದ್ದರಿಂದ, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ, ರಂಗಭೂಮಿಯ ಕಲಾವಿದರಾಗಿದ್ದರಿಂದ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಕೂಡ ಕಲಾತ್ಮಕ ಹಾಗೂ ವ್ಯಾಪಾರಿ ಚಿತ್ರಗಳಿಗೆ ಬೇಕಾಗುವಂಥ ಒಬ್ಬ ನಟ ಇದ್ದ. ಅದನ್ನು ಕನ್ನಡ ಚಿತ್ರರಂಗ ಬಹಳ ಸಮರ್ಥವಾಗಿ ದುಡಿಸಿಕೊಂಡಿತು ಕೂಡ. ನೋಡಿ, ಕಟ್ಟೆ ರಾಮಚಂದ್ರ ಅವರು ತೆರೆಗೆ ತಂದಂಥ ಅರಿವು ಚಿತ್ರದಲ್ಲಿ ಒಬ್ಬ ವಿಶೇಷ ಚೇತನನಾಗಿ, ಅಂದರೆ ಬುದ್ಧಿಮಾಂದ್ಯ ಯುವಕನಾಗಿ ಮಾನು ಅವರ ಅಭಿನಯವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ. ಅದು ಅಷ್ಟು ಸುಲಭವಾಗಿ ಮಾಡುವಂಥ ಪಾತ್ರ ಅಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಗೆಪಾಟಲಿಗೆ ಈಡಾಗುವಂಥ ಒಂದು ಪಾತ್ರ. ಅಂಥ ಒಂದು ಪಾತ್ರವನ್ನು ಬಹಳ ಸಮರ್ಥವಾಗಿ ಮಾನು ಅವರು ನಿರ್ವಹಿಸಿದ್ದಾರೆ. ನೋಡಿ, 1977ರಿಂದ 1996ರವರೆಗೆ ಸುಮಾರು 19-20 ವರ್ಷಗಳು ಮಾತ್ರ ಮಾನು ಅವರು ಕನ್ನಡ ಚಿತ್ರರಂಗದಲ್ಲಿ ಇದ್ದಿದ್ದು. ಯಾಕೆಂದರೆ ಒಂದು ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಅವರು ಒಂದು ಅಪಘಾತದಿಂದಾಗಿ ಇಹಲೋಕ ವ್ಯಾಪಾರವನ್ನು ಬಹಳ ಬೇಗ ಮುಗಿಸ್ತಾರೆ. ಅಲ್ಲಿಯವರೆಗೂ ಕನ್ನಡ ಚಲನಚಿತ್ರರಂಗದಲ್ಲಿ ಸಕ್ರಿಯರಾಗಿರ್ತಾರೆ. 20 ವರ್ಷಗಳ ಕೆಲಸ ಮಾಡಿದ್ರೂ ಸಹ ನಾಯಕರಾಗಿ, ಪೋಷಕ ಪಾತ್ರಧಾರಿಯಾಗಿ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಸುಮಾರು 60 ಚಿತ್ರಗಳಲ್ಲಿ ಅವರು ಅಭಿನಯಿಸಿರುವಂಥ ಮಾಹಿತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹಾವಿನ ಹೆಡೆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಅಣ್ಣಾವರ ಜೊತೆಯಲ್ಲಿ ಅವರು ಬೇರೆ ಯಾವುದೇ ಚಿತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಮಾಹಿತಿ ನನ್ನ ಬಳಿ ಇಲ್ಲ. ಅದಾದ ಮೇಲೆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯ ನಾಯಕ ನಟರು ವಿಷ್ಣುವರ್ಧನ್ ಅವರ ಜೊತೆಯಲ್ಲಂತೂ 10 ಚಿತ್ರಗಳಲ್ಲಿ ತಮ್ಮ ಪಾತ್ರ ನಿರ್ವಹಣೆಯನ್ನು ಮಾಡಿದ್ದಾರೆ. ಶಂಕರ್ನಾಗ್ ಹಾಗೂ ವಿಷ್ಣುವರ್ಧನ್ ಅವರ ಬಹುತಾರಾಗಣದ ಚಿತ್ರ ಬೆಂಕಿ ಬಿರುಗಾಳಿ, ಕಾರ್ಮಿಕ ಕಳ್ಳನಲ್ಲ, ಈ ಚಿತ್ರಗಳಲ್ಲದೆ ವಿಷ್ಣು ಅವರಿಗೆ ಒಂದು ವಿಶೇಷವಾದ ಇಮೇಜನ್ನು ತಂದುಕೊಟ್ಟಂಥ ಸುಪ್ರಭಾತ ಚಿತ್ರ, ಅಲ್ಲಿ ಕೂಡ ಮಾನು ಅವರು ಅಭಿನಯಿಸಿದ್ದಾರೆ. ಇಂಥ ಕಮರ್ಷಿಯಲ್ ಚಿತ್ರಗಳಲ್ಲದೆ ಬರಗೂರು ರಾಮಚಂದ್ರಪ್ಪನವರ ಸೂರ್ಯ, ಕರಡಿಪುರ ಈ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಜೊತೆಗೆ ಬಾನಲ್ಲೇ ಮಧುಚಂದ್ರಕ್ಕೆ, ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಚಿತ್ರ, ಆ ಚಿತ್ರದಲ್ಲಿ ಕೂಡ ಮಾನು ಅವರು ಕಾಣಿಸ್ಕೊಂಡಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ವ್ಯಾಪಾರಿ ಚಿತ್ರಗಳು, ಹೊಸ ಅಲೆಯ ಚಿತ್ರಗಳು, ಈ ಬ್ರಿಡ್ಜ್ ಸಿನಿಮಾಗಳು, ಎಲ್ಲ ರೀತಿಯ ಪ್ರಕಾರಗಳಲ್ಲಿ ಎಲ್ಲ ನಾಯಕ ನಟರ ಜೊತೆಯಲ್ಲಿ ಎಂಥೆಂಥ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಮಾನು ಅವರಿಗೆ ಸಿಕ್ಕಿತ್ತು. ನೋಡಿ, ಮಾನು ಅವರ ಪಾತ್ರ ಅಲ್ಲಿ ನಾಯಕನಲ್ಲದೇ ಇದ್ದರೂ ಕೂಡ ಎಷ್ಟೋ ಚಿತ್ರಗಳಲ್ಲಿ ನಾಯಕನಿಗೆ ಇರುವಂಥ ಒಂದು ಪ್ರಾಮುಖ್ಯತೆಯೇ ಅವರ ಪಾತ್ರಕ್ಕೂ ಇರ್ತಾ ಇತ್ತು. ಉದಾಹರಣೆಗೆ ಲೋಕೇಶ್ ಅವರು ನಾಯಕರಾದಂಥ ಪರಸಂಗದ ಗೆಂಡೆತಿಮ್ಮ ಚಿತ್ರ ಒಂದು ಅದ್ಭುತವಾದ ಯಶಸ್ಸನ್ನು ಗಳಿಸಿದಂಥ ಚಿತ್ರ. ಆ ಚಿತ್ರದಲ್ಲಿ ಖಳನಾಯಕ ಛಾಯೆ ಇರುವಂಥ ಪಾತ್ರದಲ್ಲಿ ಮಾನು ಅವರು ಕಾಣಿಸ್ಕೊಂಡಿದ್ದಾರೆ. ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಯಲ್ಲಿ ಆವತ್ತಿನ ಕಾಲಕ್ಕೆ ಬೆನಕ ಒಂದು ಪ್ರಸಿದ್ಧವಾದಂಥ ತಂಡ. ಆ ತಂಡದ ಜಡಭರತರ ಒಂದು ಕೃತಿ ಸತ್ತವರ ನೆರಳು ಕನ್ನಡ ಚಿತ್ರರಂಗದ ಅನೇಕ ಪ್ರತಿಭೆಗಳನ್ನು ದುಡಿಸಿಕೊಂಡಂಥ ಒಂದು ನಾಟಕ. ಮುಂದೆ ಆ ನಾಟಕದಲ್ಲಿ ಅಭಿನಯಿಸಿದ ಎಷ್ಟೋ ಜನ ಚಿತ್ರರಂಗದಲ್ಲಿ ಕೂಡ ಹೆಸರನ್ನು ಮಾಡಿದಂಥ ಒಂದು ನಾಟಕ ಅದು. ಆ ನಾಟಕದಲ್ಲಿ ಕೂಡ ಮಾನು ಅವರು ಕಾಣಿಸ್ಕೊಂಡಿದ್ದಾರೆ. ಇದಲ್ಲದೆ ಒಥೆಲೋ ನಾಟಕದಲ್ಲಿ, ಅಶೋಕ್ ಬಾದರ್ದಿನ್ನಿ ಅವರ ನಾಟಕದಲ್ಲಿ, BV ಕಾರಂತರ ಅನೇಕ ನಾಟಕಗಳಲ್ಲಿ ಮಾನು ಅವರು ಪಾತ್ರ ವಹಿಸ್ತಾ ಇದ್ದರು. ನೋಡಿ, 1977 ಮಾನು ಅವರ ಪಾಲಿಗೆ ಒಂದು ಉತ್ತಮವಾದ ವರ್ಷ. ಯಾಕೆಂದರೆ ಅದೇ ವರ್ಷ ಅವರು ಜಯಂತಿ ಅಂಥ ನಾಯಕಿಯ ಜೊತೆಯಲ್ಲಿ ಮನಸ್ಸಿನಂತೆ ಮಾಂಗಲ್ಯ ಚಿತ್ರದಿಂದ ಬೆಳ್ಳಿ ತೆರೆಗೆ ಬರ್ತಾರೆ. ಜೊತೆಗೆ BV ಕಾರಂತ್ ಕಾರ್ನಾಡರ ನಿರ್ದೇಶನದ ತಬ್ಬಲಿಯು ನೀನಾದೆ ಮಗನೇ ಚಿತ್ರದ ನಾಯಕನ ಪಾತ್ರಕ್ಕೆ ಕೂಡ ಆಯ್ಕೆಯಾಗ್ತಾರೆ. ತಮ್ಮ ಆಯ್ಕೆ ಸರಿಯಾದದ್ದು ಅನ್ನೋದಕ್ಕೆ ಅಲ್ಲಿ ಉತ್ತಮವಾದ ಅಭಿನಯವನ್ನು ನೀಡಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ಗಳಿಸ್ತಾರೆ. ಅದೇ ವರ್ಷ ಕನ್ನಡದಲ್ಲಿ ಜೋ ಸೈಮನ್ ಅವರು ತೆರೆಗೆ ತಂದ ಒಂದು ಸಿನಿಮಾಸ್ಕೋಪ್ ಕಪ್ಪು ಬಿಳುಪು ಚಿತ್ರ ಒಂದು ಪ್ರೇಮದ ಕಥೆ, BR ಲಕ್ಷ್ಮಣ್ ರಾಯರ ಕೃತಿಯನ್ನು ಆಧರಿಸಿ ತೆರೆಗೆ ಬಂದಂಥ ಒಂದು ಚಿತ್ರ. ಅಲ್ಲಿ ಅಶೋಕ್ ಹಾಗೂ ರಜನಿಕಾಂತ್ ಅವರು ಕೂಡ ಇದ್ದರು. ಅಂಥದ್ದೊಂದು ಪ್ರಮುಖ ಚಿತ್ರದಲ್ಲಿ ಕೂಡ ಮಾನು ಅವರು ಕಾಣಿಸ್ಕೊಂಡಿದ್ದುಂಟು. ಈ ಹವ್ಯಾಸಿ ರಂಗಭೂಮಿ, ಸಾಹಿತ್ಯ ಇಂಥ ಒಂದು ಹಿನ್ನೆಲೆಯಿಂದ ಬಂದಂಥ ಮಾನಪ್ಪ ಗೌಡರಿಗೆ ಬರವಣಿಗೆಯಲ್ಲಿ ಕೂಡ ಆಸಕ್ತಿ ಇತ್ತು. ಅವರು ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಲಿಂಗನ ಕುಡಿ ಎನ್ನುವ ಒಂದು ಕಾದಂಬರಿಯನ್ನು ಕೂಡ ಪ್ರಕಟಿಸಿದ್ದಾರೆ. ಜೊತೆಗೆ ಗೆಳೆಯರ ಗೆಳೆಯ ಅಂಬರೀಷ್ ಅಂತ ನಮ್ಮ ಅಂಬಿಯ ಬಗ್ಗೆ ಒಂದು ಜೀವನ ಚಿತ್ರಣವನ್ನು ಕೂಡ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ. ನಾಟಕಗಳಲ್ಲಿ ಅಭಿನಯ, ಸಾಹಿತ್ಯ ಅಧ್ಯಯನ, ಜೊತೆಗೆ ಸಾಹಿತ್ಯ ಸೃಷ್ಟಿ ಇದೆಲ್ಲದರ ಜೊತೆಯಲ್ಲಿ ತಮ್ಮ
ಕುಟುಂಬವನ್ನು ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಅವರಲ್ಲಿ ಒಂದಿಷ್ಟು ಸಂಘಟನಾ ಶಕ್ತಿ ಇದ್ದಿದ್ದರಿಂದಾಗಿ ಅನೇಕ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ ಕೂಡ ದುಡಿದಿದ್ದಾರೆ. ಜೊತೆಗೆ ರಾಜಕೀಯವಾಗಿ ಕೂಡ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಮಕೃಷ್ಣ ಹೆಗಡೆಯವರ ನವನಿರ್ಮಾಣ ವೇದಿಕೆಯ ಕಾರ್ಯಗಳಲ್ಲಿ ಹೆಗಲು ಕೊಟ್ಟಂಥವರು ಮಾನಪ್ಪಗೌಡರು. ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರಾಗಿ, ಕಾಸ್ಮಾಪಾಲಿಟನ್ ಕ್ಲಬ್ನ ಕಾರ್ಯದರ್ಶಿಯಾಗಿ, ಫೆಡರೇಷನ್ ಆಫ್ ಯೂನಿವರ್ಸಿಟಿಯ ಅಧ್ಯಕ್ಷರಾಗಿ, ಹೀಗೆ ಮಾನು ಅವರು ಅನೇಕ ಕಡೆಗಳಲ್ಲಿ ತಮ್ಮ ಸಂಘಟನಾ ಚಾತುರ್ಯವನ್ನು ಕೂಡ ತಮ್ಮ ಕೆಲಸದ ಮೂಲಕ ತೋರಿಸಿರುವಂಥ ವ್ಯಕ್ತಿ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಧಾರೆ ಎರಿತಾ ಇದ್ದಂಥ ಮಾನಪ್ಪಗೌಡರಿಗೆ 1996ನೇ ಇಸ್ವಿ ಜುಲೈ 16ನೇ ತಾರೀಕು ಒಂದು ಕರಾಳ ದಿನವಾಗಿ ಪರಿಣಮಿಸುತ್ತೆ. ಅವತ್ತು ಅವರು ರಾಮಕೃಷ್ಣ ಹೆಗಡೆಯವರ ನವನಿರ್ಮಾಣ ವೇದಿಕೆಯ ಒಂದು ಕಾರ್ಯಕ್ರಮದ ಸಭೆಯಲ್ಲಿ ಭಾಷಣ ಮಾಡುವ ಸಲುವಾಗಿ ಶಿವಮೊಗ್ಗದಿಂದ ಅರಸೀಕೆರೆಗೆ ಹೋಗ್ತಾ ಇರ್ತಾರೆ. ಆ ದಾರಿಯಲ್ಲಿ ಅವರ ಕಾರು ಅಪಘಾತಕ್ಕೀಡಾಗಿ ಮಾನು ಅವರು ತೀವ್ರವಾಗಿ ಗಾಯಗೊಂಡು ನಮ್ಮನ್ನು ಅಗಲಿ ಹೋಗ್ತಾರೆ. ನೋಡಿ, ರಂಗಭೂಮಿಯ ಹಿನ್ನೆಲೆ, ಅಭಿನಯದಲ್ಲಿ ಪರಿಣಿತಿ, ಜೊತೆಗೆ ಒಂದಿಷ್ಟು ಸೃಷ್ಟಿಯನ್ನು ಕೂಡ ಮಾಡುವಂಥ ಒಂದು ಪ್ರತಿಭೆ ಇದ್ದವರು ಮಾನಪ್ಪಗೌಡರು. ಅದಕ್ಕೆ ಸಾಕ್ಷಿಯಾಗಿ ಅವರು ಡಿ ಚಂದನ ವಾಹಿನಿಗೆ 13 ಕಂತುಗಳಲ್ಲಿ ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು ಎನ್ನುವ ಒಂದು ಸರಣಿಯನ್ನು ಕೂಡ ಸಿದ್ಧ ಮಾಡಿಕೊಡ್ತಾರೆ. ಈ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬ ಶಂಕರ್ನಾಗ್ ರೀತಿಯಲ್ಲಿ ಬೆಳೆಯುವಂಥ ಒಂದು ಪ್ರತಿಭೆ ಇದ್ದವರು ಮಾನಪ್ಪಗೌಡರು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಹೇಗೆ ರಾಜಕೀಯ ನಂಟಿದ್ದಂಥ ಶಂಕರ್ನಾಗ್ ಅವರು ಕೂಡ ಒಂದು ರಸ್ತೆ ಅಪಘಾತದಲ್ಲಿ ನಮ್ಮಿಂದ ದೂರವಾಗಿ ಹೋದರೋ, ಅದೇ ರೀತಿಯಲ್ಲಿ ಮಾನಪ್ಪಗೌಡರು ಕೂಡ 1996ರಲ್ಲಿ ನಮ್ಮಿಂದ ಅಗಲಿ ಹೋಗ್ತಾರೆ. ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶನ ಮಾಡಿದ ಕರಡಿಪುರ ಅವರ ಕೊನೆಯ ಚಿತ್ರವಾಗಿ ದಾಖಲೆಯಲ್ಲಿ ಉಳಿಯುತ್ತೆ. ಅವರು ಬದುಕಿದ್ದಿದ್ರೆ ಖಂಡಿತವಾಗಿಯೂ 100 ಚಿತ್ರಗಳನ್ನು ಪೂರೈಸುವಂಥ ಒಬ್ಬ ಕಲಾವಿದರಾಗಿದ್ದರು. ಆದರೆ ವಿಧಿ ಅವರನ್ನು ಅಷ್ಟು ಬೇಗ ನಮ್ಮಿಂದ ದೂರ ಕರೆದುಕೊಂಡು ಹೋಯಿತು. ಆದರೆ ಒಂದು ರೀತಿಯಲ್ಲಿ ಅನ್ಸಂಗ್ ಹೀರೋ ಅಂತೀವಲ್ಲ, ಹಾಗೆ ಮಾನಪ್ಪಗೌಡರ ಬಗ್ಗೆ, ಅಂದರೆ ಮಾನು ಅವರ ಬಗ್ಗೆ ಹೆಚ್ಚಾಗಿ ಯಾವುದೇ ಪತ್ರಿಕೆಗಳಲ್ಲಿ ಲೇಖನಗಳಾಗಲಿ ಅಥವಾ ಚಿತ್ರರಂಗದ ಯಾವುದೇ ವಿಭಾಗದಲ್ಲಿ ಅವರನ್ನು ಜ್ಞಾಪಿಸಿಕೊಳ್ಳುವ ಪ್ರಯತ್ನವಾಗಲಿ ಆಗದೇ ಇರೋದು ಒಂದು ರೀತಿಯ ದುರಂತ ಅಂತ ಹೇಳಬಹುದು. ನಾವು ದೃಶ್ಯ ಮಾಧ್ಯಮದ ಮೂಲಕ ಇಂಥ ವ್ಯಕ್ತಿಗಳನ್ನು ಕುರಿತಂತೆ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಕನ್ನಡ ಸಂಪದ ಎನ್ನುವ ಒಂದು ಪೇಜ್. ಅಲ್ಲಿ ಕೂಡ ಇಂಥ ಎಲೆಮರೆಯ ಕಾಯಿಯಂಥ ಕಲಾವಿದರ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ನಾವು ಕೂಡ ಅದೇ ಕಾಲಘಟ್ಟದಲ್ಲಿ ಅವರ ಚಿತ್ರಗಳನ್ನು ನೋಡಿರೋದ್ರಿಂದಾಗಿ ಎಲ್ಲವನ್ನೂ ಕ್ರೋಢೀಕರಿಸಿ ನಿಮ್ಮ ಮುಂದೆ ಈ ಸಂಚಿಕೆಯನ್ನು ಇಟ್ಟಿದ್ದೀವಿ. ಗುತ್ತಿಗೇರಿ ಮಾನಪ್ಪಗೌಡರಿಗೆ ಒಂದು ಗೌರವ ಸೂಚಕವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಇದೇ ರೀತಿಯಲ್ಲಿ ಎಲೆಮರೆಯ ಕಾಯಿಯ ಹಾಗೆ ಕನ್ನಡ ಚಿತ್ರರಂಗಕ್ಕೆ ದುಡಿದಂಥ ಅನೇಕ ಮಹನೀಯರನ್ನು ಕುರಿತಂತೆ ಸದಭಿರುಚಿಯ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರೋದು ನಮ್ಮ ಕರ್ತವ್ಯ. ಅದನ್ನು ನಾವು ನಿರ್ವಂಚನೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ. ಉಚಿತವಾದ ಒಂದು ಚಂದಾದಾರಿಕೆ ಇದು. ನಿಮ್ಮ ಚಂದಾದಾರಿಕೆಯಿಂದಾಗಿ ನಮ್ಮ ಚಂದಾದಾರರ ಸಂಖ್ಯೆ ಹೆಚ್ಚಾಗುತ್ತೆ. ಯೂಟ್ಯೂಬ್ ನಮ್ಮ ಸಂಚಿಕೆಗಳನ್ನು ನಿಮಗೆ ತೋರಿಸೋದು ಹೆಚ್ಚಾಗುತ್ತೆ. ಅದರಿಂದಾಗಿ ಈ ಸಂಚಿಕೆಗಳು ಹೆಚ್ಚು ಜನರನ್ನು ತಲುಪುತ್ತೆ. ನೀವು ಕೂಡ ಸಂಚಿಕೆಯನ್ನು ನೋಡಿದ ಮೇಲೆ ನಿಮ್ಮ ಇಷ್ಟ ಮಿತ್ರರಿಗೆ ಇಂಥದ್ದೊಂದು ಸದಭಿರುಚಿಯ ವಾಹಿನಿ ಇದೆ ಅಂತ ಹೇಳಿ ನಮ್ಮನ್ನು ಪರಿಚಯಿಸಿ. ಯಾಕೆಂದರೆ ಇದೇ ರೀತಿಯಲ್ಲೇ ನಾವು ಇಲ್ಲಿಯವರೆಗೂ ಬೆಳೆದು ಬಂದಿರೋದು. ಮುಂದೆ ಕೂಡ ನಾವು ಬೆಳಿಬೇಕು ಅಂದರೆ ನಿಮ್ಮ ಈ ಸಹಕಾರ ಅಗತ್ಯ ಅಂತ ಹೇಳಿ ನೀವು ಆರ್ಥಿಕವಾಗಿ ಕೂಡ ನಮಗೆ ಸಹಾಯವನ್ನು ಸಲ್ಲಿಸಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.